ಆಕ್ರಮಿತ ಏನು ಉಗ್ರಗಾಮಿಗಳ ಅಡಗು ತಾಣಗಳಾಗಿದ್ದು 21 ಅಡಗು ತಾಣಗಳ ಪೈಕಿ ಸುಮಾರು 9 ರಿಂದ 10 ಅಡಗು ತಾಣಗಳ ಮೇಲೆ ನಮ್ಮ ವಾಯುಸೇನೆ ಇತಿಹಾಸ. ಆ ಪ್ರವಾಸಿಗರನ್ನು ಗುರುತಿಸಿ ಆ ಸೈನಿಕರನ್ನ ಅವರ ಧರ್ಮ ಪತ್ನಿಗಳ ಮುಂದೆ ಅಮಾಯಕವಾಗಿ ಅವರನ್ನು ಕೊಂದಿದ್ದರು. ಆ ಕೊಂದಿದ್ದರ ಪ್ರತೀಕಾರವಾಗಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ಆ ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ಇಡೀ ಉಗ್ರವಾದವನ್ನೇ ನಾಶ ಮಾಡುವ ಹಂತದಲ್ಲಿದೆ. ಈ ಹಂತದಲ್ಲಿ ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿರುವಂತಹ ಎಲ್ಲ ರಾಷ್ಟ್ರ ಪ್ರೇಮಿಗಳು, ದೇಶಭಕ್ತರು ನಾವೆಲ್ಲರೂ ಕೂಡ ಈ ಸೈನಿಕರ ಜೊತೆಗಿದ್ದೇವೆ. ಸೈನ್ಯದ ಯಾವುದೇ ಒಂದು ಯುದ್ಧದಲ್ಲಿ ನಾವೆಲ್ಲ ಪ್ರತಿಯೊಬ್ಬ ಭಾರತೀಯರು ನಿಮ್ಮ ಜೊತೆಗೆ ನಾವೆಲ್ಲ ಸಾಥವಾಗಿರುತ್ತೇವೆ ಅಂತ ಹೇಳುವ ಉದ್ದೇಶದಿಂದ ಇಂದು ರಾಷ್ಟ್ರೀಯ ಬಸವ ಸೈನ್ಯ ಬಸವನ ಬಾಗೇವಾಡಿಯಲ್ಲಿ ಈ ವಿಜಯದ ಸಂಕೇತವಾಗಿ ಭಾರತ ಮಾತೆಯ ಕುಲತಿಲಕ ಸಿಂಧೂರದ ಆಪರೇಷನ್ ಸಿಂಧೂರಿನಲ್ಲಿ ಯಶಸ್ವಿ ಕಂಡಂತಹ ಭಾರತೀಯ ಸೈನ್ಯದ ವಿಜಯಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿ ವಿಜಯೋತ್ಸವವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಎಂಬ ಈ ದುಷ್ಟ ರಾಷ್ಟ್ರ ಈ ಭೂಪಟದಲ್ಲಿ ಇಲ್ಲದ ಹಾಗೆ ಮಾಡಲು ನಮ್ಮ ಸೈನ್ಯ ಸನ್ನದ್ಧವಾಗಿದೆ. ಇವತ್ತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ನಮ್ಮ ಸೈನ್ಯದ ಮುಖ್ಯಸ್ಥರು ಹೇಳಿದರು, ಇದು ಕೇವಲ ಪಿಕ್ಚರ್, ಇದು ಟ್ರೈಲರ್, ಇದು ಪಿಕ್ಚರ್ ಬಾಕಿ ಐತೆ ಅಂತ ಹೇಳಿದ್ದಾರೆ. ಅಂದ್ರೆ ಮುಂಬೈ ದಾಳಿ ಆದ್ರೆ ನಾವು ಸುಮ್ಮನೆ ಇದ್ದೆವು, ಪಹಲ್ಗಾಂವ್ ದಾಳಿ ಆದ್ರೆ ಸುಮ್ಮನಿದ್ದೆವು, ಪುಲ್ವಾಮಾ ದಾಳಿ ಆದ್ರೆ ಸುಮ್ಮನಿದ್ದೆವು. ಆದ್ರೆ ಇನ್ನು ಮುಂದೆ ಉಗ್ರವಾದವನ್ನು ನಮ್ಮ ದೇಶದಲ್ಲಿ ನಡೆದ್ರೆ ನಾವು ಸುಮ್ಮನೆ ನಿಲ್ಲುವುದಿಲ್ಲ. ಪ್ರತಿಯೊಬ್ಬ ಭಾರತೀಯ ಕೂಡ ಕಾಶ್ಮೀರಕ್ಕೆ ಹೋಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ನಾವೆಲ್ಲ ಸನ್ನದ್ಧರಾಗಿದ್ದೇವೆ ಅಂತ ಹೇಳುತ್ತೇನೆ. ನಾವೆಲ್ಲ ಇಡೀ ಭಾರತೀಯರು ಚಿರನಿದ್ರೆಯಲ್ಲಿದ್ದಾಗ ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ನಮ್ಮ ಭಾರತೀಯ ವಾಯುಸೇನೆಯ ಮೇಲೆ ಸೇನೆಯು ಕ್ಷಿಪಣಿ ದಾಳಿ ಮಾಡುವುದರ ಮುಖಾಂತರ ಆಪರೇಷನ್ ಸಿಂಧೂರವನ್ನು ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಿಂದ ಪ್ರಾರಂಭ ಮಾಡಿ 20 ನಿಮಿಷಗಳಲ್ಲಿ ಸುಮಾರು 9 ಉಗ್ರಗಾಮಿಗಳ ತಾಣವನ್ನು